ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ದು? ಮಲ್ಲೇಶ್ವರ ಶಾಪಿಂಗ್ ಸ್ಟ್ರೀಟ್ ಇದೆಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ಆಟೋದವ್ರು 80 ರೂಪಾಯಿ ಕೇಳ್ತಾ ಇದ್ದಾರೆ, ಒಬ್ಬೊಬ್ರು 100 ರೂಪಾಯಿ ಕೇಳ್ತಾ ಇದ್ದಾರೆ. 100 ರೂಪೀಸ್ ಎಲ್ಲಿಂದ ಕೊಡೋಣ? ಕೆಲವರು ಹೇಳ್ತಾರೆ ಇಲ್ಲ ಕಾಲ್ನಡಿಗೆ ವಾಕಬಲ್ ಹೋದ್ರೆ ಹತ್ರ ಆಗುತ್ತೆ ಅಂತ ಹೇಳ್ತಾರೆ. ನೋಡಿದ್ರೆ 100 ರೂಪೀಸ್ ಕೇಳ್ತಾ ಇದ್ದಾರೆ. ಎಲ್ಲಿಂದ ಕೊಡೋದು ಹೇಳಿ ಮತ್ತೆ, ಅಲ್ವಾ? ಸೊ ಬನ್ನಿ ಇವಾಗ ಹೋಗೋಣ. ಗೈಸ್, ಕೊನೆಗೂ ನಾನು ಮಲ್ಲೇಶ್ವರಂ ಶಾಪಿಂಗ್ ಸ್ಟ್ರೀಟಿಗೆ ಬಂದೆ. ಅಲ್ಲಿಂದ ಅದೇ ಅವನು ಹೇಳ್ದಲ್ಲ 80 ರೂಪಾಯಿ ಅಂತ, ಅದಕ್ಕೆ ನಾನು ನಡ್ಕೊಂಡು ಬಂದೆ. ಇವಾಗ ತಲುಪಿದ್ದೀನಿ ನೋಡಿ. ಇಲ್ಲಿಂದ ಒಂದು ವಾಕಬಲ್ ಡಿಸ್ಟೆನ್ಸ್ ಇದೆ ಮಾಲಿಂದ. ಅವನ ಅಜ್ಜಿ ಅವನು 80 ರೂಪಾಯಿ 100 ರೂಪಾಯಿ ಹೇಳ್ದಲ್ಲ, ಅದೇ ಒಂದು. ಇಲ್ಲಿಂದ ಫುಲ್ ಹಿಂಗೇನೆ ಶಾಪಿಂಗ್ ಎಲ್ಲ. ಸೊ ಬನ್ನಿ ಇಟ್ಕೊಂಡು ಹೋಗೋಣ ಒಂದೇ, ಓಕೆನಾ? ಇದು ಮಂಗಳಸೂತ್ರ ಅಂತ ಹೇಳ್ತಾರಲ್ಲ ಗೈಸ್, ನೀವು ಓನರ? ಎಷ್ಟು ಸರ್ ಇದಲ್ಲ? 120 ಸ್ಟಾರ್ಟಾ? 120 ಸ್ಟಾರ್ಟ್ ಅಂತೆ ಗೈಸ್. ಎಲ್ಲ ನಾವು ಮಂಗಳಸೂತ್ರ ಅಂದರೆ ನಿಮಗೆ ಎಷ್ಟು ಲೆಂತ್ ಬೇಕು ಆ ಲೆಂತಿಗೆ ಕರೆಕ್ಟಾಗಿ ಇದೆ. ಯಾವುದು ಬೇಕೋ ಅದನ್ನ ತಗೋಬೋದು. ಇದು ನೋಡಿ ಹೇರಿಂಗ್ಸ್ ಅಂದರೆ, ಇದು ಹೇರಿಂಗ್ಸ್ ಸರ್ 120. ಇದು ಅಷ್ಟೇ 120 ಸ್ಟಾರ್ಟ್ ಆಗುತ್ತೆ ಗೈಸ್. ಥೌಸಂಡಿಗೆ ಎಷ್ಟು? 1000ಗೆ 3? ಓಕೆ ಓಕೆ ಸರ್. ಗೈಸ್ ಅಪ್ಲೈ ಇತ್ತು. ಇವಾಗ ಎಷ್ಟಾಗುತ್ತೆ ಅಷ್ಟು ವೀಡಿಯೋನ ಹಿಡಿದು ಇವಾಗ ಮನೆಗೆ ಹೊರಟೆ. ಮೆಟ್ರೋದಲ್ಲಿ ಹೋಗ್ತೀನಿ ನಾನು. ಈಗ ಬಸ್ಸಲ್ಲೆಲ್ಲ ಹೋದರೆ ಇವಾಗ ಏನು ಹೇಳೋದು, ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಬಸ್ಸಲ್ಲಿ ಹೋಗಲ್ಲ, ಮೆಟ್ರೋದಲ್ಲಿ ಹೋಗ್ತೀನಿ. ಮೆಟ್ರೋ ಸಿಗುತ್ತೆ ಅಂತ ಬನ್ನಿ ನೋಡೋಣ. ಈಗ ಗೈಸ್ ಏನು ಗೊತ್ತಾ, ಮಲ್ಲೇಶ್ವರಮಿಗೆ ಬಂದರೆ ಹೋಳಿಗೆ ಮನೆ ಅಂತ ಒಂದಿದೆ. ಅಲ್ಲಿ ವೆರೈಟಿ ಆಫ್ ಹೋಳಿಗೆ ಸಿಗುತ್ತೆ ನಿಮಗೆ. ಯಾವುದೆಲ್ಲ ಮಾವಿನಕಾಯಿದು ಮತ್ತು ಏನೋ ಜಾಕ್ ಫ್ರೂಟ್, ಈ ಥರದ್ದೆಲ್ಲ ಹೋಳಿಗೆಗಳು ಸಿಗುತ್ತೆ. ತುಂಬ ಟೇಸ್ಟಿ ಕೂಡ ಇರುತ್ತೆ ಅದು. ಬನ್ನಿ ಅದು ತೋರಿಸ್ತೀನಿ. ಉಪ್ಪಲ್ಲಿ ಹಾಕಿ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಹೋಳಿಗೆ. ಆ್ಯಕ್ಚುಲಿ ನಾನು ಖರ್ಜೂರ ಹೋಳಿಗೆ ತಗೊಂಡು ಗೈಸ್. ಮಲ್ಲೇಶ್ವರಮಿಗೆ ಬಂದಾಯಿತು, ಶಾಪಿಂಗ್ ಎಲ್ಲ ಮಾಡಿ ಆಯಿತು, ಮತ್ತು ಹೋಳಿಗೆ ಮನೆಗೆ ಹೋಗಿ ಹೋಳಿಗೆನೂ ತಿಂದಾಯಿತು. ಇವಾಗ ಮನೆಗೆ ಹೊರಟೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಸೇಮ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವಿಡಿಯೋ ಮತ್ತೆ ನಾನು ಇರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೊ ಮಚ್. ಬಾಯ್.